ಆಕಾಶವಾಣಿ ಹಾಸನ. ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಕೇಳಿ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳ ದಂತ ಸಮಸ್ಯೆಗಳು ಈ ಕುರಿತಂತೆ ಮಾಹಿತಿಯನ್ನ ಕೇಳೋಣ. ಮಾಹಿತಿ ಮಾಡಿಕೊಡಲಿದ್ದಾರೆ ಮಕ್ಕಳ ದಂತ ವೈದ್ಯರಾದ ಡಾಕ್ಟರ್ ಲಕ್ಷ್ಮಿ ಎಂಎಸ್. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಕ್ಕಳ ದಂತ ಸಮಸ್ಯೆಗಳು ಈ ಕುರಿತಂತೆ ಮಾತನಾಡಲಿಕ್ಕೆ ಮಕ್ಕಳ ದಂತ ತಜ್ಞರಾಗಿರುವ ಡಾಕ್ಟರ್ ಲಕ್ಷ್ಮಿ ಎಂಎಸ್ ಅವರಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಮಕ್ಕಳ ಅಂದ ತಕ್ಷಣವೇ ನಾವು ಈ ಹುಳುಕಲ್ಲಿನ ಬಗ್ಗೆ ಮಾತ್ರ ನಮಗ್ ಗೊತ್ತಿರುತ್ತೆ, ಅಂದ್ರೆ ಸಾಮಾನ್ಯರಿಗೆ, ಪೋಷಕರಿಗೆ. ಆದ್ರೆ ತಜ್ಞರಾಗಿ ನಿಮಗೆ ಮಕ್ಕಳಿಗೆ ಕಾಡುವಂತಹ ಹಲವು ಸಮಸ್ಯೆಗಳ ಬಗ್ಗೆ ಮಾಹಿತಿ ಇರುತ್ತೆ. ಮಕ್ಕಳಿಗೆ ಸಾಮಾನ್ಯವಾಗಿ ಒಂದು ಹುಳುಕಲ್ಲು ಗೊತ್ತಿರ್ತದೆ, ಅದನ್ನು ಬಿಟ್ರೆ ಬೇರೆ ಬೇರೆ ಯಾವ ತರದ ಸಮಸ್ಯೆಗಳು ಬರುತ್ತೆ ಮ್ಯಾಮ್? ಇವಾಗ ಮಾನವನ ಜೀವಿತಾವಧಿಯಲ್ಲಿ 2 ಸೆಟ್ ಆಫ್ ಡೆಂಟಿಷನ್ ಬರುತ್ತೆ. ಮೊದಲನೇದು ಹಾಲು ಹಲ್ಲು, ಅದು ಟೆಂಪರರಿ ಟೀತ್ ಅಂತ ಕರಿತೀವಿ. ಅದಾದ ನಂತರ ಬರುವಂತದ್ದು ಪರ್ಮನೆಂಟ್ ಡೆಂಟಿಷನ್ ಅಥವಾ ಪರ್ಮನೆಂಟ್ ಟೀತ್ಗಳು. ಸೊ ಫಸ್ಟ್ ಹಾಲ್ ಹಲ್ಲು ಯಾವಾಗ ಬರಕ್ ಶುರುವಾಗುತ್ತೆ ಅಂದ್ರೆ ಮಗು ಹುಟ್ಟಿದ 6 ತಿಂಗಳಿಂದ 18 ತಿಂಗಳ ಒಳಗೆ ನಮಗೆ ಆಲ್ಮೋಸ್ಟ್ ಆಲ್ 20 ಹಲ್ಲುಗಳು ಬರ್ತವೆ. ಸೊ ಪರ್ಮನೆಂಟ್ ಹಲ್ಲಿ 32 ಹಲ್ಲುಗಳಿರುತ್ತೆ, ಹಾಲ್ ಹಲ್ಲಲ್ಲಿ 20 ಇರ್ತವೆ. ಸೊ ಅವು ಮಗು ಹುಟ್ಟಿದ 6 ತಿಂಗಳಿಂದ 18 ತಿಂಗಳೊಳಗೆ ಎಲ್ಲ ಹಲ್ಲುಗಳು ಬರ್ತವೆ. ಸೊ ಇಟ್ ಇಸ್ ಅ ನಾರ್ಮಲ್ ಪ್ರೊಸೆಸ್. ಸೊ ಒಂದೊಂದು ಹಲ್ಲಿಗೂ ಒಂದೊಂದು ವಯಸ್ಸಿರುತ್ತೆ. ಅಂದ್ರೆ ಈಗ ಸೆಂಟ್ರಲ್ ಇನ್ಸೈಸಸ್ ಅಂತೀವಿ, ಅದು 6 ರಿಂದ 7 ತಿಂಗಳು, ಹೀಗೆ ಕೆನೈನ್ಸ್ಗೆ ಒಂದು ಏಜು ಹಾಗೆ. ಸೊ ಆಲ್ಮೋಸ್ಟ್ 3 ಇಯರ್ಸ್ ಒಳಗೆ ಮಕ್ಕಳಿಗೆ ಎಲ್ಲಾ ಪ್ರೈಮರಿ ಡೆಂಟಿಷನ್ ಅಥವಾ ಹಾಲ್ ಹಲ್ಲು ಬರಬೇಕು. ಸೊ ಇದು ನಾರ್ಮಲ್ ಫಿನಾಮಿನನ್. ಅಕಸ್ಮಾತ್ 18 ತಿಂಗಳೊಳಗೆ ಯಾವ ಮಗುವಿಗೂ ಯಾವ ಹಲ್ಲು ಬರ್ಲಿಲ್ಲ ಅಂದ್ರೆ ಹುಟ್ಟಿದಾಗ್ಲಿಂದ, ಅವಾಗ ನಾವು ದಂತ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ. ಏಕೆಂದ್ರೆ ಕೆಲವೊಂದು ಸಿಂಡ್ರೋಮ್ಸ್ ಇರುತ್ತವೆ, ಅದಕ್ಕೆ ಅಸೋಸಿಯೇಟ್ ಆಗಿರುತ್ತೆ. ಹಾಗಾಗಿ ನಾವು ಅವಾಗ ದಂತ ವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ. ಅದಾದ ನಂತರ 7 ವರ್ಷಗಳಿಂದ ಈ ಹಾಲ್ ಹಲ್ಲು ರೀಪ್ಲೇಸ್ ಆಗ್ತಾ ಹೋಗ್ತವೆ, ಅಂದ್ರೆ ಪರ್ಮನೆಂಟ್ ಹಲ್ಲುಗಳು ರೀಪ್ಲೇಸ್ ಮಾಡ್ತವೆ. ಅಂದ್ರೆ ಈಗ ಹಾಲು ಹಲ್ಲು ಎಲ್ಲ ಹಲ್ಲುಗಳು ಬೀಳಲೇಬೇಕಾ? ಹೌದು, ಎಲ್ಲಾ ಹಲ್ಲುಗಳು ಸ್ವಾಭಾವಿಕವಾಗಿ ಬೀಳಲೇಬೇಕು, ಆದ್ರೆ ಕೆಲವೊಂದ್ ಸತಿ ಬೀಳೋದಿಲ್ಲ. ಸೊ ಅವಾಗ್ಲೂ ಕೂಡ ನೀವು ದಂತ ವೈದ್ಯರನ್ನ ಸಂಪರ್ಕಿಸ್ಬೇಕು. ಇವಾಗ ನೀವು ನನ್ನ ಕೇಳ್ಬೋದು, ಯಾವಾಗ ನಾವು ದಂತ ವೈದ್ಯರನ್ನ ಸಂಪರ್ಕಿಸ್ಬೇಕಾಗತ್ತೆ ಅಂತ. ನಾವು ಫಸ್ಟ್ ಡೆಂಟಲ್ ವಿಸಿಟ್ ಅಂತ ಹೇಳ್ತೀವಿ. ಫಸ್ಟ್ ಡೆಂಟಲ್ ವಿಸಿಟ್ ಯಾವಾಗ ಬರಬೇಕು ಅಂದ್ರೆ ಮೊದಲನೇ ಹಲ್ಲು ಹುಟ್ಟಿದ ತಕ್ಷಣವೇ ನಾವು ಫಸ್ಟ್ ಡೆಂಟಲ್ ವಿಸಿಟ್ ನ ಮಾಡ್ಬೇಕಾಗತ್ತೆ. ಸೊ ಬಿಫೋರ್ ದೇರ್ ಫಸ್ಟ್ ಬರ್ತ್ಡೇ, ಅಂದ್ರೆ 6 ತಿಂಗಳಿಂದ 12 ತಿಂಗಳ ಒಳಗೆ ಆಲ್ಮೋಸ್ಟ್ ಎಲ್ಲಾ ಹಲ್ಲುಗಳು ಬರಕ್ ಶುರುವಾದಾಗ ನೀವು ದಂತ ವೈದ್ಯರನ್ನ ಸಂಪರ್ಕಿಸಬೇಕು. ದಟ್ ಇಸ್ ಕಾಲ್ಡ್ ಫಸ್ಟ್ ಡೆಂಟಲ್ ವಿಸಿಟ್. ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ, ಅಂದ್ರೆ ನಮ್ಮನ್ನೂ ಸೇರಿಸ್ಕೊಂಡು ಮಾತಾಡೋದಾದ್ರೆ, ಹಲ್ಲು ಸಹಜವಾಗಿ ಬರುತ್ತೆ. ನಾವೆಲ್ಲ ಏನ್ ಅನ್ಕೋತೀವಿ, ಬರೋ ಟೈಮಿಗೆ ಬರುತ್ತೆ ಅಂತ ಅನ್ಕೊಳ್ತೀವಿ. ಕೆಲವ್ರಿಗೆ ಬೇಗನೆ ಬಂತು ಅಂತ ಅನ್ಕೋತೀವಿ, ಕೆಲವ್ರಿಗೆ ನಿಧಾನಕ್ಕೆ ಬರುತ್ತೆ ಅಂತ ಅನ್ಕೊಳ್ತೀವಿ. ಯಾರಿಗೂ ಒಂದು ಅಂದ್ರೆ ಜಾಗೃತಿ ಇಲ್ಲ, ಅವೇರ್ನೆಸ್ ಇಲ್ಲ. ದಂತ ವೈದ್ಯರನ್ನ ಕಾಣಬೇಕು. ಮಕ್ಕಳು ಅಂದ್ರೆ ನಾವೇನ್ ಅನ್ಕೋಬಿಟ್ಟಿದೀವಿ ಅಂದ್ರೆ ಹಲ್ಗಳು ಬರುತ್ತೆ, ಸಹಜವಾಗೇ ಬರುತ್ತೆ, ಅದಕ್ಕೆ ಯಾಕೆ ಹೋಗ್ಬೇಕು ಅನ್ನೋ ತರದ್ದು ಇರುತ್ತೆ. ಆಮೇಲೆ ಮೇಡಮ್ ನೀವು ಹೇಳಿದ್ರಿ 20 ಹಾಲು ಹಲ್ಲುಗಳು ಬರುತ್ತೆ ಅಂತ ಹೇಳಿದ್ರಿ. ಯಾರು ಲೆಕ್ಕ ಇಟ್ಕೊಂಡಿರೋದಿಲ್ಲ, ಆ ಹಾಲ್ ಹಲ್ ಬಿತ್ತ, ಅದ್ರ ಜಾಗಕ್ಕೆ ಇನ್ನೊಂದು ಹೊಸ ಹಲ್ ಬಂತ, ಬರ್ಲಿಲ್ವಾ ಅಂತ. ಹೇಗೆ ಇದು? ಅಂದ್ರೆ ನೀವು ಹೇಳ್ದ ಹಾಗೆ ಡಾಕ್ಟರ್ನ ಭೇಟಿ ಮಾಡಿದ್ರೆ ಮಾತ್ರ ಈ ವಿಷಯಗಳು ಗೊತ್ತಾಗುತ್ತೆ, ಇಲ್ದಿದ್ರೆ ಗೊತ್ತಾಗಲ್ಲ. ಹೇಗೆ, ಏನ್ ಮಾಡ್ಬೋದು? ಹೇಗೆ ಲೆಕ್ಕ ಇಟ್ಕೋಬೇಕು ಪೋಷಕರು? 7 ವರ್ಷದ ತನಕ ನಮ್ಮ ಬಾಯಲ್ಲಿ ಮಿಲ್ಕ್ ಟೀತ್, ಪರ್ಮನೆಂಟ್ ಟೀತ್ 2, ಈಗ ಹೇಳ್ನಲ್ವಾ ನಾನು, 6 ತಿಂಗಳಿಂದ 3 ವರ್ಷದ ಒಳಗೆ ನಮಗೆ ಮಿಲ್ಕ್ ಟೀತ್ ಬರೋ ಅಂತ ಕಾಲ ಅದು. ಅಂದ್ರೆ ಟೆಂಪರರಿ ಟೀತ್ ಅಂತೀವಿ ನಾವು, ಅದು ಬರಬೇಕು. ಅದಾದ ನಂತರ ಇದೇ ಅಲ್ಲಿನ ಕೆಳಗಡೆ ಪರ್ಮನೆಂಟ್ ಹಲ್ಗಳು ಅಡಗಿರ್ತವೆ, ಅದು ಮೂಳೆ ಒಳಗಡೆ ಇರುತ್ತೆ. ಸೊ ಅದು ನ್ಯಾಚುರಲ್ ಆಗಿ ಬರುವಂತ ಪ್ರೋಸೆಸ್. ಅದು 7 ವರ್ಷದಿಂದ ಆನ್ಸೆಟ್ ಆಗ್ಬೇಕು. ಅಂದ್ರೆ ದ ರೀಪ್ಲೇಸ್ಮೆಂಟ್ ಆಫ್ ಈ ಪ್ರೈಮರಿ ಟೀತ್ ಶುರುವಾಗೋದು 7 ವರ್ಷದ ನಂತರ. ಅಲ್ಲಿ ತನಕ 20 ಹಲ್ಗಳು ನಮ್ಮ ಬಾಯಲ್ಲಿ ಇರ್ಬೇಕಾಗತ್ತೆ. ಅಕಸ್ಮಾತ್ ಒಂದೊಂದ್ಸತಿ ಕೆಲವೊಂದು ಹಲ್ಗಳು ಮಿಸ್ ಇರ್ತವೆ, ಅದನ್ನ ಕಾಂಜನೈಟಲಿ ಮಿಸ್ಸಿಂಗ್ ಅಂತೀವಿ, ಅದು ಹುಟ್ಟಾನೆ ಮಿಸ್ಸಿಂಗ್ ಆಗಿರ್ತವೆ. ಅಂತದನ್ನು ಸಹ ನಾವು ಎಕ್ಸ್ರೇ ಮೂಲಕ ಕಂಡಿಡಿದು ನಾವು ಅಶ್ಯೂರ್ ಮಾಡ್ಬೋದು ಪೇರೆಂಟ್ಸ್ಗೆ.
ಹೆದರ್ಕೋಬೇಡಿ, ಇದು ಮಿಸ್ಸಿಂಗ್ ಇದೆ, ಇದಕ್ ನಾವ್ ಈ ರೀತಿ ಮಾಡ್ಬೋದು ಅಂತ ಅದಕ್ಕಾಗುವಂತ ಟ್ರೀಟ್ಮೆಂಟ್ಗಳನ್ನು ನಾವ್ ಹೇಳ್ತೀವಿ. ಸೊ ಹಂಗಾಗಿ ದಂತವೈದ್ಯರನ್ನ 6 ತಿಂಗಳಿಗೊಮ್ಮೆ ಅಥವಾ ಯಾವಾಗ್ಲಾದ್ರೂ ಇಮಿಡಿಯೇಟ್ ಆಗಾದ್ರೂ ಸಹಿತ ನೀವು ಸಂಪರ್ಕಿಸಬಹುದಾಗುತ್ತೆ. ಸೊ ಎವ್ರಿ 6 ಮಂತ್ಸ್ ನಿಮಗೆ ಪ್ರಾಬ್ಲಮ್ಸ್ ಇರ್ಲಿ ಇಲ್ದೇ ಇರ್ಲಿ ದಂತವೈದ್ಯರನ್ನ ಸಂಪರ್ಕಿಸೋದು ಅತ್ಯವಶ್ಯಕ. ಒಂದು ಹಾಲು ಹಲ್ಲಿಂದ ಹೇಳಿದ್ರಿ. ಈಗ ಹಾಲು ಹಲ್ಲಿ ಎಷ್ಟಿರ್ಬೇಕು, ಯಾವಾಗ ಬೀಳ್ಬೇಕು, ಸಹಜವಾಗಿ ಅಂದ್ರೆ ಕೆಲವ್ರಿಗೆ ನಿಧಾನ ಆಗ್ಬೋದು, ಕೆಲವರಿಗೆ ಸ್ವಲ್ಪ ಬೇಗನೂ ಆಗಬಹುದು. ಇದು ಒಂದು. ಎರಡನೇದು ಹುಳುಕು ಹಲ್ಲಿನ ಬಗ್ಗೆ ಎಲ್ಲರೂ ಕೇಳ್ತೀವಿ. ಆಮೇಲೆ ಇನ್ನೊಂದಷ್ಟು ಮಕ್ಕಳು ನೋಡಕ್ಕೆ ಮುದ್ದಾಗಿರ್ತವೆ, ಅರ್ಧ ಹಲ್ಲುಗಳು ಬಂದಿರುತ್ತೆ. ಏನು ಮೇಡಮ್ ಅದೆಲ್ಲ? ಅದೇನಾಗುತ್ತೆ, ಒಂದು ಸಮಸ್ಯೆ ಇದೆ ನಮ್ದಂತಲ್ಲಿ, ದಟ್ ಇಸ್ ಕಾಲ್ಡ್ ಎಸ್ ಅರ್ಲಿ ಚೈಲ್ಡ್ಹುಡ್ ಕೇರೀಸ್ ಅಂತೀವಿ ನಾವು, ECC ಅಂತ ಕರಿತೀವಿ, ಅಥವಾ ರ್ಯಾಂಪೆಂಟ್ ಕೇರೀಸ್ ಅಂತ ಕರಿತೀವಿ. ಅದೇನಾಗುತ್ತೆ, ಈ ಎಜುಕೇಶನ್ ಅನ್ನೋದು ಏನಿದೆ ಮೇಡಮ್, ಆ ಬಾಯಿ ಆರೋಗ್ಯ ಬಗ್ಗೆ ಮಾತಾಡೋದಾದ್ರೆ ಪ್ರೆಗ್ನೆಂಟ್ ಇರುವಾಗ್ಲೇನೆ ನಾವು ತಾಯಂದಿರಿಗೂ ಸಹಿತ ಅವಾಗ್ಲಿಂದಾನೇ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಅವಶ್ಯಕವಾಗಿರುತ್ತೆ. ಈಗ ಮಗು ಹುಟ್ಟಿದ ತಕ್ಷಣ ಸೊ ಹಲ್ ಬಂದ್ಮೇಲೆ ಬ್ರಷ್ ಮಾಡ್ಬೇಕು ಅಂತ ಇಲ್ಲ ಮೇಡಮ್, ಹಲ್ ಬರಕ್ ಮುಂಚೆ ಒಸಡುಗಳನ್ನು ಸಹಿತ ಅವರು ಶುದ್ಧವಾಗಿಡ್ಬೇಕಾಗತ್ತೆ. ಪ್ರತಿ ಸತಿ ಅವರು ಹಾಲು ಉಣಿಸಿದ ನಂತರ ಒಂದು ಒದ್ದೆ ಬಟ್ಟೆಯನ್ನ ತಗೊಂಡು ಆ ಗಮ್ ಪ್ಯಾಡ್ಸ್ ಅಥವಾ ಆ ಒಸಡುಗಳನ್ನ ಪ್ಯಾಡ್ಸ್ ನ ಕ್ಲೀನ್ ಮಾಡ್ಬೇಕಾಗತ್ತೆ. ಮತ್ತೆ ನಾಲಿಗೆಯನ್ನು ಸಹಿತ ನಾವು ಶುದ್ಧ ಮಾಡಬೇಕು. ಸೊ ಇಟ್ ಬಿಗಿನ್ಸ್ ರೈಟ್ ಫ್ರಮ್ ದೇರ್. ಸಮ್ಟೈಮ್ಸ್ ಏನಾಗುತ್ತೆ, ಮಕ್ಕಳಿಗೆ ಫೀಡಿಂಗ್ ಬಾಟ್ಲು ಮತ್ತೆ ಅತಿ ಸಕ್ಕರೆ ಇರುವಂತ ಅಂಶಗಳನ್ನ ಕೊಡ್ತಾ ಹೋದ್ರೆ ಕೆಲವೊಂದ್ಸತಿ ಏನ್ ಮಾಡ್ತಾರೆ, ಮಕ್ಕಳುಗಳು ಮಲ್ಕೋಬೇಕಾದ್ರೆ ಫೀಡಿಂಗ್ ಬಾಟ್ಲಿನ ಬಾಯಲ್ಲಿ ಇಟ್ಕೊಂಡೇ ಮಲ್ಕೊಂಡ್ಬಿಡ್ತವೆ. ಅವಾಗ ಕೇರಿ ಸ್ಟಾರ್ಟ್ ಆಗುತ್ತೆ. ಅದು ಅರ್ಲಿ ಚೈಲ್ಡ್ಹುಡ್ ಕೇರೀಸ್ ಅಂತ ಕರಿತೀವಿ, ಅಥವಾ ನರ್ಸಿಂಗ್ ಬಾಟಲ್ ಕೇರೀಸ್ ಅಂತಾನು ಕರಿತೀವಿ. ಅದು ಬೇಗ ಸ್ಪ್ರೆಡ್ ಆಗುವಂತದ್ದು, ಅದಕ್ಕೆ ಅದನ್ನ ರ್ಯಾಂಪೆಂಟ್ ಅಂತಾನು ಕರಿತೀವಿ. ಅದು ಪೇನ್ಫುಲ್ ಆಗೂ ಇರುತ್ತೆ. ಸೊ 1ರಿಂದ 1 ಹಲ್ಗೆ ಬೇಗ ಹರಡುವಂಥದ್ದು. ಹಂಗಾಗಿ ಬ್ರಷಿಂಗ್ನು ಸಹಿತ ನಾವು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂದ್ರೆ 1 ಹಲ್ಲು ಹುಟ್ಟಿದ ತಕ್ಷಣನೇ ನಾವು ಬ್ರಷ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಈಗ ಕೇಳ್ಬೋದು ನೀವು, 1 ಹಲ್ಲು ಹುಟ್ಟಿದ ತಕ್ಷಣ ಹೆಂಗ್ ಬ್ರಷ್ ಮಾಡೋದು ಮೇಡಮ್, ಆ ಬ್ರಷ್ ಹೆಂಗೆ ಅಂತ. ಸಿಲಿಕಾನ್ ಬ್ರಷಸ್ ಅಂತ ಸಿಗುತ್ತೆ ಮೇಡಮ್, ಅದು ಫಿಂಗರ್ ಬ್ರಷಸ್ ಅಂತ ಇರುತ್ತೆ. ಅದನ್ನ ನಾವು ಬೆರಳಿಗೆ ಧರಿಸಿ ನಾವು ಪೇರೆಂಟ್ಸ್ ಎವ್ರಿ ಟೀತ್ ನ ಬ್ರಷ್ ಮಾಡ್ಬೇಕಾಗತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಮೇಡಮ್, ನಾವು ಬೇಗನೂ ಅದನ್ನ ಉಳ್ಕಲ್ ಹಾಕದೇ ಇರಂಗೂ ತಡಿಬಹುದು. ಮತ್ತೆ ಕೆಲವೊಂದು ಮಕ್ಕಳಿಗೆ ಪ್ರೋನ್ ಇರುತ್ತೆ, ದೇ ಆರ್ ಮೋರ್ ಪ್ರೋನ್ ಫಾರ್ ಕೇರೀಸ್ ಅನ್ನೋರ್ಗು ನಾವು ಅವಾಯ್ಡ್ ಮಾಡ್ಬೋದು. ಸೊ ಈ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಪೇರೆಂಟಲ್ ಗೈಡೆನ್ಸು ಬೇಕಾಗತ್ತೆ. ಸೊ ತಾಯಂದಿರ್ನು ಸಹಿತ ನಾವು ಎಜುಕೇಟ್ ಮಾಡಬೇಕು. ಮತ್ತೆ ಒಂದು ಸೇಯಿಂಗ್ ಇದೆ ಮೇಡಮ್, ಚಿಲ್ಡ್ರನ್ಸ್ ಆರ್ ನಾಟ್ ದ ಬೆಸ್ಟ್ ಲರ್ನರ್ಸ್, ದೇ ಆರ್ ದ ಬೆಸ್ಟ್ ಇಮಿಟೇಟರ್ಸ್ ಅಂತ. ಅಂದ್ರೆ ನಾವೇನ್ ಮಾಡ್ತೀವಿ ಅದನ್ನ ಅವ್ರು ಬೇಗ ಇಮಿಟೇಟ್ ಮಾಡ್ತಾರೆ, ನೋಡಿ ಕಲಿತಾರೆ ಅವರು. ಸೊ ಹಂಗಾಗಿ ಟೆಲ್ ಶೋ ಡೂ ಅಂತ ಹೇಳ್ತೀವಿ ನಾವು. ಅಂದ್ರೆ ಹೇಳ್ಬೇಕು, ಮಾಡಿಸ್ಬೇಕು, ನೋಡ್ಬೇಕು. ಸೊ ನಾವು ಅವರಿಗೆ ನಾವು ಮಾಡೋದನ್ನ ಅವ್ರಿಗೆ ತೋರಿಸಿ ಅವ್ರ ಕೈಲೂ ಅದನ್ನ ಮಾಡಿಸಿದ್ರೆ ಅವರು ಬೇಗ ಕಲಿತಾರೆ. ಸೊ ದೇ ಆರ್ ನಾಟ್ ದ ಗುಡ್ ಲರ್ನರ್ಸ್, ದೇ ಆರ್ ದ ಬೆಸ್ಟ್ ಇಮಿಟೇಟರ್ಸ್. ಸೊ ಬೇಗ ನಮ್ಮಿಂದ ಕಲಿಯೋದ್ರಿಂದ ಪೋಷಕರಾಗಿ ನಾವು ಅದನ್ನ ಅಳವಡಿಸ್ಕೊಂಡ್ರೆ, ನಾವು 2 ಸತಿ ಬ್ರಷ್ ಮಾಡೋದಾಗಿರ್ಬೋದು ಅಂತ ಒಂದು ಇದನ್ನ ನಾವು ಅಳವಡಿಸ್ಕೊಂಡ್ರೆ ಮಕ್ಕಳು ನಮ್ಮಿಂದ ಬೇಗ ಕಲಿತಾರೆ. ಆಮೇಲೆ ಈ ಕ್ಯಾಲ್ಸಿಯಂ ಎಲ್ಲ ಜಾಸ್ತಿ ಆದಾಗ ಹಲ್ಲಿನ ಸಮಸ್ಯೆಗಳು ಆಗುತ್ತೆ ಅಂತಾರಲ್ಲ, ಅದು ನಿಜಾನಾ? ಇಲ್ಲ ಮ್ಯಾಮ್, ಕ್ಯಾಲ್ಸಿಯಂ ಕಡಿಮೆ ಆದಾಗ ಏನಾಗುತ್ತೆ, ಕೆಲವೊಂದೊಂದ್ಸತಿ ಡಿಲೇಡ್ ಎರಪ್ಷನ್ ಅಂತೀವಿ. ನೀವು ಮೊದಲೇ ಕೇಳಿದ್ರಿ ನನ್ನ, ಒಂದೊಂದ್ಸತಿ ಹಲ್ಗಳು ಬೇಗ 6 ತಿಂಗಳಿಗೆ ಬರೋದಿಲ್ಲ, ಲೇಟ್ ಆಗುತ್ತೆ ಅಂತ ಹೇಳಿದ್ರಿ. ಹೌದು, ಅವಾಗ ಒಂದೊಂದ್ಸತಿ ನಾವು ಕ್ಯಾಲ್ಸಿಯಂ ಎವ್ಯಾಲ್ಯೂಯೇಷನ್ಸ್ ನ ಮಾಡಿಸ್ಬೇಕಾಗತ್ತೆ ಮಕ್ಕಳಿಗೆ. ಯಾಕೆಂದ್ರೆ ಕ್ಯಾಲ್ಸಿಯಂ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್, ವೈಟಮಿನ್ D3 ಫಾರ್ ದ ಎರಪ್ಷನ್ ಆಫ್ ಟೀತ್ ಅಂತೀವಿ ನಾವು ಕೆಲವು ಸ್ಟಡೀಸ್ ಪ್ರಕಾರ. ಸೊ ಹಂಗಾಗಿ ನಾವು ಮಕ್ಕಳಿಗೆ ಈಗ ಡಿಲೇಡ್ ಎರಪ್ಷನ್ ಆದಾಗ ಕೆಲವೊಂದು ಸಿಂಡ್ರೋಮ್ಸ್ ಅಂತೀವಿ, ಎಕ್ಟೋಡರ್ಮಲ್ ಡಿಸ್ಪ್ಲೇಸಿಯಾ ಅಂತ ಕಂಡೀಷನ್ ಇದೆ. ಅದರಲ್ಲಿ ಏನಾಗುತ್ತೆ, ಎಲ್ಲಾ ಹಲ್ಗಳು ಮಿಸ್ ಆಗ್ಬಿಟ್ಟಿರುತ್ತೆ ಮಗುಗೆ. ಸೊ ಅದನ್ನ ಎವ್ಯಾಲ್ಯೂಯೇಟ್ ಮಾಡಕ್ಕೂ ನಮ್ಗೆ ಈಸಿ ಆಗುತ್ತೆ. ಹಂಗಾಗಿ ಹಲ್ ಬರ್ಲಿಲ್ಲ ಅಂದ್ರೆ ನಾವು ಇಮಿಡಿಯೇಟ್ ಆಗಿ ದಂತವೈದ್ಯರನ್ನ ಸಂಪರ್ಕಿಸಬೇಕಾಗತ್ತೆ. ಅದಕ್ಕೋಸ್ಕರನೇ ನಾವು ಹೇಳೋದು 6 ತಿಂಗಳಿಂದ ಅದು ಶುರು ಆಗ್ಬೇಕು ನಮ್ಗೆ ಹಲ್ ಬರೋದಕ್ಕೆ. ಸೊ ವಿತಿನ್ ಫಸ್ಟ್ ಬರ್ತ್ಡೇ 12 ತಿಂಗಳೊಳಗಡೆ ಬರ್ಲಿಲ್ಲ, ಅಥವಾ ಅಕಸ್ಮಾತ್ ಇನ್ನೂ ವೇಟ್ ಮಾಡಿದ್ರು 18 ತಿಂಗಳೊಳಗಾದ್ರೂ ನಮಗೆ ಹಲ್ಗಳು ಬರ್ಬೇಕು. ಅದಾದ್ಮೇಲೂ ಬರ್ಲಿಲ್ಲ ಅಂದ್ರೆ ನೀವು ಇಮಿಡಿಯೇಟ್ ಆಗಿ ಮಕ್ಕಳ ದಂತ ತಜ್ಞರನ್ನ ಅಥವಾ ನಿಮ್ಮ ಮಕ್ಕಳ ಪೀಡಿಯಾಟ್ರಿಷನ್ ಸಂಪರ್ಕಿಸ್ಬೇಕು. ಈಗ ಮಕ್ಕಳಿಗೆ ಹಲ್ಲು ಏನು ಹೇಳಿದ್ರಲ್ಲ, ಅದು ಬೀಳಲ್ಲ, ಅದ್ರ ಜಾಗಕ್ಕೆ ಬರೋ ಹಲ್ಲು ಹಿಂದ್ಗಡೆನೋ ಅದ್ರ ಕೆಳಗಡೆನೋ ಸೈಡು ಅದಕ್ಕೆ ಎಲ್ಲಿ ಜಾಗ ಆಗುತ್ತೋ ಅಲ್ಲಿ ಬರುತ್ತೆ. ಅವಾಗೆಲ್ಲ ಮುಂದಿನ ಹಲ್ಲು ತಾನೇ ಬೀಳ್ಲಿ ಅಂತ ಕೆಲವು ಮಕ್ಕಳು ಹೆದರಿಕೆಯಿಂದ ಅದು ಅಲ್ಲಾಡಿಸ್ಕೊಳ್ದೆ ಹಂಗೆ ಉಳಿಸ್ಕೊಂಡು, ಅವಾಗೆಲ್ಲ ಪೋಷಕರ ಪಾತ್ರ ಏನು ಹೇಳಿ, ಮಕ್ಕಳದ್ದು ಇರಲ್ಲ, ಪೋಷಕರು ಏನ್ ಮಾಡ್ಬೇಕು? ಏನಂದ್ರೆ ಮೇಡಮ್, ನಾನು ಹೇಳ್ದಾಗೆ ಹಲ್ಲಿನ ಮಹತ್ವ ಏನಿದೆ ಒಂದ್ ಹೇಳ್ತೀನಿ ಮೇಡಮ್. ಮುಖ್ಯವಾಗಿ ಬೇಕಾಗಿರೋದು ಅದು ಈಸ್ಥೆಟಿಕ್ಸ್, ಲುಕ್ಸ್ ಅಂತೀವಿ ನಾವು. ಇನ್ನೊಂದೇನು ಚಿವಿಂಗ್ ಅಂದ್ರೆ ಅಗಿಲಿಕ್ಕೆ. ಈಗ ಮಗು ಹಲ್ಲಿಂದ ಘನಾಹಾರ ಸಾಲಿಡ್ ಫುಡ್ ಗೆ ಶಿಫ್ಟ್ ಆಗುತ್ತೆ. ಕೆಲವು 6 ಮಂತ್ಸ್ ಆದ್ಮೇಲೆ ಏನ್ ಮಾಡ್ತಾರೆ, ಅದನ್ನ ನಾವು ಸಾಲಿಡ್ ಫುಡ್ಸ್ಗೆ ಶಿಫ್ಟ್ ಮಾಡ್ಕೊಂಡಾಗ ಹಲ್ ಚೀವ್ ಮಾಡಕ್ ಮಗು ಅತ್ಯವಶ್ಯಕವಾಗಿರುತ್ತದೆ.
ಸೊ ಹಾಗಾಗಿ ಅವಾಗೇನಾಗುತ್ತೆ ಕೆಲವೊಂದೊಂದ್ಸತಿ ಹಲ್ಲು ಉಳ್ಕಲ್ಲಾದ್ರೂ ಬೀಳುತ್ತೆ ಅಂತ ಏನ್ ಮಾಡ್ಬಿಡ್ತಾರೆ, ಉಳ್ಕಲ್ಲಾದ್ರೂ ಅಯ್ಯೋ ಇದೇನ್ ಬಿದ್ದೋಗ ಹಲ್ಲಲ್ವಾ ಅಂತ ನೆಗ್ಲೆಕ್ಟ್ ಮಾಡ್ಬಿಡ್ತೀವಿ. ಅದು ಸ್ಪೇಸ್ ಹಿಡ್ದಿಟ್ಕೊಳ್ಳೋದಕ್ಕೂ ಅವಶ್ಯಕತೆ ಆಗಿರುತ್ತೆ. ಅಂದ್ರೆ ಈಗ ಆ ಜಾಗಕ್ಕೆ, ಆ ಪ್ರತಿ ಹಲ್ಲಿನ ಜಾಗಕ್ಕೆ ಪರ್ಮನೆಂಟ್ ಹಲ್ಲು ಬರಬೇಕು ಮ್ಯಾಮ್. ಅಲ್ಲಿ ತನಕ ಪರ್ಮನೆಂಟ್ ಹಲ್ದು ಏನಿರುತ್ತೆ ಒಂದು ಇಂಪಾರ್ಟೆನ್ಸ್ ಅಂದ್ರೆ ಆ ಜಾಗ ಅದು ಹಿಡ್ದಿಟ್ಕೊಳ್ಳುತ್ತೆ. ನನ್ನ ಸೀನಿಯರ್ ಬರ್ತಾ ಇದಾರೆ, ಬರೋ ತನಕ ನಾನು ಆ ಜಾಗದಲ್ಲಿ ಇರ್ಬೇಕು, ಅವ್ರು ಬಂದ್ ಕೂಡ್ಲೆ ನಾನು ಎಕ್ಸಿಟ್ ಆಗಿ ಆ ಜಾಗವನ್ನ ಬಿಟ್ಕೊಡ್ಬೇಕು ಅಂತ. ಅದೇನಾಗುತ್ತೆ, ಒಂದೊಂದ್ಸತಿ ಉಳ್ಕಲ್ಲಾಗಿ ಅವ್ರು 7 ವರ್ಷಕ್ಕೆ ಬೀಳ್ಬೇಕಾಗಿರುತ್ತೆ, 5 ವರ್ಷಕ್ಕೇನೆ ಉಳ್ಕಲ್ಲಾಗಿ ಅಲ್ಲಿ ಹೊಟ್ಟೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಆ ಜಾಗದಕ್ಕೆ ಅಕ್ಕಪಕ್ಕ ಹಲ್ಗಳು ಜರ್ಕೊಂತವೆ. ಸೊ ಈ ಪರ್ಮನೆಂಟ್ ಹಲ್ ಇರುತ್ತಲ್ಲ, ಸೀನಿಯರ್ ಹಲ್ಲಿಗೆ ಜಾಗ ಇರಲ್ಲ, ಅದು ಆ ಕಡೆ ಈ ಕಡೆ ಬರುತ್ತೆ. ಸೊ ಅದು ಒಂದು. ಇನ್ನೊಂದ್ಸತಿ ಏನಾಗುತ್ತೆ, ಸ್ವಾಭಾವಿಕವಾಗೇ ಬೀಳೋ ಹಂತದ್ದು ಡಿಲೇಡ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಒಳಗಡೆ ಬರೋದು, ನಾಲ್ಗೆ ಹತ್ರ ಬರೋದು, ಪ್ಯಾಲೆಟ್ ಹತ್ರ ಬರೋದು ಆಗುತ್ತೆ. ಅವಾಗ ನೀವು ಅದನ್ನ ತೆಗಿಸ್ಬೇಕಾಗತ್ತೆ. ತೆಗೆಸ್ಕೊಂಡು ಆ ಟಂಗ್ ಪ್ರೆಷರ್ ಇಂದ ಸ್ವಾಭಾವಿಕವಾಗಿ ಸ್ವಲ್ಪ ಮಟ್ಟಿಗಾದ್ರೂ ಅದು ಆ ಜಾಗಕ್ಕೆ ಬರೋ ತರ ಅಲೈನ್ ಮಾಡ್ಕೋಬೇಕಾಗತ್ತೆ. ಅದು ತೀರಾ ಆಗಿಲ್ಲ ಅಂದಾಗ ನಾವು ಕ್ಲಿಪ್ ಟ್ರೀಟ್ಮೆಂಟ್ ನ ಮಾಡಿ ಅಲೈನ್ ಮಾಡ್ಕೋತೀವಿ. ಇನ್ನ ಕೆಲವು ಮಕ್ಕಳ ಬಾಯನ್ನ ನೋಡಿದಾಗ ಗೊತ್ತಾಗುವಂತದ್ದು, ಹಲ್ಲಿನ ಮೇಲೆ ಒಂದು ಪದರ ಬಂದಿರುತ್ತೆ, ಹಸಿರು ಕಲರ್ದು ಅಥವಾ ಹಳದಿ ಕಲರ್ದು ಪದರ ಬಂದಿರುತ್ತೆ. ಡಾಕ್ಟರ್ ಹೇಳ್ತಾರೆ ಒಂದು ನೀರಿನಲ್ಲಿರುವಂತಹ ಪೊಲ್ಯೂಷನ್ ಇಂದ, ಹೌದು, ಇದು ಫ್ಲೋರೈಡ್ ಕಂಟೆಂಟ್ ಇರಬಹುದು, ಇಲ್ಲ ಅಂತಂದ್ರೆ ಹಲ್ಲೇ ಉಜ್ಜದೇ ಇರೋ ಕಾರಣಕ್ಕೂ ಆಗಿರುತ್ತೆ ಅಂತ ಹೇಳ್ತಾರೆ. ಹೇಗೆ ಮೇಡಮ್ ಅದನ್ನೆಲ್ಲ ತಡೆಗಟ್ಟಬೇಕು ಅಂತಂದ್ರೆ ಏನಾದ್ರೂ ಬೇರೆ ರೀತಿ, ಈಗ ನೀರನ್ನೇ ಶುದ್ಧೀಕರಣ ಮಾಡುವಂತದ್ದು ಬರೀ ಒಂದು ಮನೆಯಲ್ಲೇ ಆಗೋ ತರದಲ್ಲ ಅಲ್ಲ, ಏನ್ ಮಾಡಬಹುದು ಅವಾಗ? ಫ್ಲೋರೈಡ್ ಅನ್ನೋ ಅಂಶ ನೀರಿನಲ್ಲಿ ಇರುತ್ತೆ, ಆದ್ರೆ ಅದು ಯಥೇಚ್ಛವಾಗಿದ್ರೂ ಕಷ್ಟ, ಅತಿ ಕಡಿಮೆ ಇದ್ರೂ ಕಷ್ಟ. ಫ್ಲೋರೈಡ್ ಅಂಶ ಕಡಿಮೆ ಇದ್ದಾಗ ಮಕ್ಕಳಲ್ಲಿ ನಾವು ದಂತಕುಳಿನ ನೋಡ್ತೀವಿ. ನಾರ್ಮಲ್ ಫ್ಲೋರೈಡ್ ಲೆವೆಲ್ ಇನ್ ಅ ನಾರ್ಮಲ್ ಡ್ರಿಂಕಿಂಗ್ ವಾಟರ್ ಅಂತ ಹೇಳ್ತೀವಿ ನಾವು ಕುಡಿಯುವಂತ ನೀರಿನಲ್ಲಿ ಇಷ್ಟು ಅಂಶದಷ್ಟು ಫ್ಲೋರೈಡ್ ಇರಲೇಬೇಕು. 0.7 to 1 ppm ಇದ್ರೆ ನಾರ್ಮಲ್ ಮೇಡಮ್. ಆದ್ರೆ 0.7 ppm ಗಿಂತ ಕಡಿಮೆ ಇದ್ರೂ ಪ್ರಾಬ್ಲಮ್, ಜಾಸ್ತಿ ಇದ್ರೂ ಪ್ರಾಬ್ಲಮ್. ಈಗ ನೀವು ಹೇಳಿದ್ರಿ ಕೆಲವೊಂದು ಮಕ್ಕಳಲ್ಲಿ ನಾವು ಹಲ್ಲುಗಳ ಕಲರ್ ಚೇಂಜ್ ಆಗ್ಬಿಟ್ಟಿರುತ್ತೆ ಮೇಡಮ್, ಅದು ಉಳ್ಕಲ್ ಅನ್ಕೋಬೇಕಾ ನಾವು, ಫ್ಲೋರೈಡ್ ಇಂದ ಆಗುವಂತದ್ದು ಅನ್ಕೋಬೇಕಾ ಅಂತ. ಕೆಲವೊಂದೊಂದು ರೀಜನ್ಸ್, ಈಗ ಫ್ಲೋರೈಡ್ ಬೆಲ್ಟ್ ಏರಿಯಾಸ್ ಅಂತ ಹೇಳ್ತೀವಿ ಮ್ಯಾಮ್, ಅಲ್ಲಿ ನೀರಿನ ಪ್ರಮಾಣದಲ್ಲೇನೆ 1 ppm ಗಿಂತ ಜಾಸ್ತಿ ಇರುತ್ತೆ. ಅಂತ ಮಕ್ಕಳಲ್ಲಿ ನಾವು ಡೆಂಟಲ್ ಫ್ಲೋರೋಸಿಸ್ ಅಂತ ಕರಿತೀವಿ ಮೇಡಮ್. ಅದಕ್ಕೆ ಏನಂದ್ರೆ ನಾವು ಸೌಂದರ್ಯ ವರ್ಧಕ ಟ್ರೀಟ್ಮೆಂಟ್ ಗಳನ್ನೇ ಮಾಡ್ಬೇಕಾಗತ್ತೆ. ಸೊ ಮಕ್ಕಳಿಗೆ ಕಾಳಜಿ ಅದ್ರಲ್ಲೇ ಇರುತ್ತೆ, ಅವ್ರಿಗೆ ಒಂಥರ ಸೈಕಲಾಜಿಕಲಿ ನಗುವಾಗೆಲ್ಲ ಅದು ಸ್ವಲ್ಪ ಡಿಸ್ಕಲರೇಷನ್ ಜಾಸ್ತಿ ಇದ್ದ ಮಕ್ಕಳಲ್ಲಿ ಕಾನ್ಶಿಯಸ್ ಆಗ್ತಾರೆ. ಅಂತ ಮಕ್ಕಳಿಗೆ ನಾವು ಸೌಂದರ್ಯ ವರ್ಧಕ ಟ್ರೀಟ್ಮೆಂಟ್ ಎಲ್ಲ ಮಾಡ್ತೀವಿ ಮೇಡಮ್. ಅದನ್ನ ಆಮೇಲೆ ವಿನಿಯರ್ಸ್ ಅಂತೀವಿ, ಕ್ರೌನ್ಸ್ ಅಂತೀವಿ, ಅದನ್ನ ಹಾಕೋಬಹುದು. ಅದೇ ಪರಿಹಾರ, ಬೇರೆ ಏನಿಲ್ಲ. ಅದು ಕಮ್ಯುನಿಟಿ ಲೆವೆಲ್ ಅಲ್ಲೇ ಮಾಡುವಂತದ್ದು ಮೇಡಮ್ ಅದು. ಸೊ ಅಂತ ಮಕ್ಕಳಲ್ಲಿ ನಾವು ಸೌಂದರ್ಯವರ್ಧಕ ಚಿಕಿತ್ಸೆನೇ ಮಾಡ್ಬೇಕಾಗ್ತದೆ. ಮತ್ತೆ ಈ ಹುಳುಕು ಹಲ್ಲು ಅಂತೂ ಎಲ್ಲರಿಗೂ ಗೊತ್ತು, ಹಲ್ಲು ಉಳುಕಾಗುತ್ತೆ, ಚಾಕ್ಲೇಟ್ ತಿನ್ಬೇಡ, ಸ್ವೀಟ್ ತಿನ್ಬೇಡ, ಇದೆಲ್ಲ ಕೇಳ್ತಾನೆ ಇರ್ತೀವಿ ಮನೆಗಳಲ್ಲಿ. ಏನ್ ಕಾರಣ? ಅದು ನಿಜವಾಗ್ಲೂ ಚಾಕ್ಲೇಟ್ ತಿನ್ನೋದು, ಸ್ವೀಟ್ ತಿನ್ನೋದೇ ಕಾರಣನ ಅಥವಾ ಬೇರೆ ಏನಾದ್ರು ಕಾರಣಗಳಿರುತ್ತಾ ಮೇಡಮ್? ಡೆಂಟಲ್ ಕೇರಿಸ್ ಅಥವಾ ದಂತಕುಳಿ ಅಂತ ಏನ್ ಕರಿತೀವಿ, ಇಟ್ಸ್ ಎ ಮಲ್ಟಿ ಫ್ಯಾಕ್ಟೋರಿಯಲ್ ಡಿಸೀಸ್. ಅದು ಒಂದೇ ಕಾರಣದಿಂದ, ಬರೀ ಚಾಕ್ಲೇಟ್ ಇಂದ, ಬರೀ ಇದರಿಂದ ಆಗುವಂತದ್ದಲ್ಲ. ಅದಕ್ಕೆ ತುಂಬಾ ಫ್ಯಾಕ್ಟರ್ಸ್ ಗಳಿದೆ ಮೇಡಮ್. ನಮ್ಮ ಎಂಜಿಲ್ ಇಂದ ಸ್ವಲ್ಪ ಸ್ಟಿಕ್ಕಿ ಸಲೈವಾ ಇತ್ತು ಅಂದ್ರೆ, ಎಂಜಿಲ್ ಏನಿದೆ ಮೇಡಮ್, ಅದಕ್ಕೆ ಒಂದು ಫಂಕ್ಷನ್ ಇದೆ ಕಾಲ್ಡ್ ಎಸ್ ಕ್ಲೆನ್ಸಿಂಗ್. ಅದು ಸ್ವಾಭಾವಿಕವಾಗಿ ಕ್ಲೀನಿಂಗ್ ಮಾಡುತ್ತೆ, ಸೊ ನೀರಿನ ತರ. ಆದ್ರೆ ಅದು ಒಂದೊಂದ್ಸತಿ ಒಬ್ಬೊಬ್ರಿಗೆ ಏನಾಗಿರುತ್ತೆ, ತಿಕ್ಕಿರುತ್ತೆ. ಸೊ ಅಂತ ಸಲೈವಾ ಇದ್ದಾಗ ಏನಾಗುತ್ತೆ, ಅವರಿಗೆ ಜಾಸ್ತಿ, ಈಗ ನಾವೇನಾದ್ರು ತಿಂದ್ವಿ ಅಂದ್ರೆ ಹಲ್ಲುಗಳಲ್ಲೇ ಅಂಟ್ಕೊಂಡಿರುತ್ತೆ. ಅದಕ್ಕೆ ನಾವ್ ಹೇಳೋದು, ಪ್ರತಿ ಸತಿ ಏನಾರು ತಿಂದಾಗ, ಕುಡ್ದಾಗ ನಾವು ಬಾಯಿ ಮುಕ್ಕಳಿಸ್ಬೇಕು, ಕ್ಲೀನ್ ಆಗಿ ಇಟ್ಕೋಬೇಕು. ಅದು ಜಾಸ್ತಿ ಹೊತ್ತು ನಮ್ಮ ಹಲ್ಲಲ್ಲಿ ಅಂಟುಕೊಳ್ಳಕ್ಕೆ ಬಿಡಬಾರ್ದು ನಾವು. ಅದ್ರಲ್ಲೂ ನಾವು ಒಂದೊಂದ್ಸತಿ ಸ್ಟಿಕ್ಕಿ ಪದಾರ್ಥಗಳು, ಈ ಮಕ್ಕಳು ಒಂದೊಂದು ಸ್ಟಿಕ್ಕಿ ಚಾಕ್ಲೇಟ್ಸ್ ನ ತಿಂತಾರೆ, ಅದು ಜಾಸ್ತಿ ಹೊತ್ತು ಹಲ್ಲಿನ ಮೇಲೆ ಅಂಟ್ಕೊಂಡಿರುತ್ತೆ. ಅವಾಗ ಕೀಟಾನು ಅದ್ರ ಮೇಲೆ ಗ್ರೋ ಆಗುತ್ತೆ. ಸೊ ಅದರಿಂದ ದಂತಕುಳಿಗಳು ಶುರುವಾಗುತ್ತೆ. ಸಲೈವಾ ಇಂದ, ಮತ್ತೆ ಹೋಸ್ಟ್ ಫ್ಯಾಕ್ಟರ್ಸ್ ಅಂತೀವಿ, ಅಂದ್ರೆ ಅವರಲ್ಲೂ ಸಹಿತ ಆ ತರ ಒಂದು ಪ್ರೋನ್ ಫಾರ್ ಕೇರಿಸ್ ಅಂತ ಹೇಳ್ತೀವಿ, ಆ ತರ. ಇಟ್ಸ್ ಅ ಮಲ್ಟಿ ಫ್ಯಾಕ್ಟೋರಿಯಲ್ ಡಿಸೀಸ್ ಮೇಡಮ್. ಒಂದೇ ಇದರಿಂದ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಅದನ್ನ. ನೀವು ಮೊದಲಿಗೆನೆ ಒಂದು ಅಂಶನ ನೆನಪು ಮಾಡಿದ್ರಿ, ಏನಂತಂದ್ರೆ ಮಕ್ಕಳ ದಂತ ಸಮಸ್ಯೆಗಳು ತಾಯಿಯ ಗರ್ಭದಲ್ಲಿ ಇದ್ದಾಗಿಂದಾನೇ ಶುರುವಾಗುತ್ತೆ ಅಂತ ಹೇಳಿದ್ರಿ. ಅದು ಹೇಗೆ? ಅದು ಹೇಗೆ ಅಂದ್ರೆ ಮೇಡಮ್, ಪ್ರೆಗ್ನೆನ್ಸಿನಲ್ಲಿ ಇರುವಾಗ್ಲೂನೇ ಸಹಿತ ನಾವು ಅವರಿಗೆ ಕೆಲವೊಂದು ಓರಲ್ ಟ್ರಾನ್ಸ್ಮಿಷನ್ ಆಫ್ ಬ್ಯಾಕ್ಟೀರಿಯಾಸ್ ಆಗುತ್ತೆ. ಸೊ ಇನ್ಫ್ಯಾಂಟ್ ಟ್ರಾನ್ಸ್ಮಿಷನ್. ಸೊ ಅವ್ರ ಬಾಯಿನ ಸ್ವಚ್ಛಗೊಳಿಸೋದ್ರಿಂದ ಮಗುವಿನ ಬಾಯಿಯ ಆರೋಗ್ಯನೂ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹಂಗಾಗಿ ನಾವು ಗರ್ಭಿಣಿ ಸ್ತ್ರೀಯರಿಗೂ ಸಹಿತ ನಾವು ಓರಲ್ ಕೇರ್ ಅಥವಾ ಓರಲ್ ಎಜುಕೇಶನ್ ಕೊಟ್ರೆ ತುಂಬಾ ಒಳ್ಳೆಯದು. ಬಿಕಾಸ್ ಕೆಲವೊಂದು ಹಾರ್ಮೋನಲ್ ಚೇಂಜಸ್ ಇಂದ ಅವರಿಗೂ ಒಸಡಲ್ಲಿ ಕೆಲವು ಚೇಂಜಸ್ ಗಳಾಗಿರ್ತವೆ. ಸೊ ಅವಾಗ ಅವ್ರು ನೀಟಾಗಿ ಇಟ್ಕೊಳ್ಳೋದ್ರಿಂದ, ಓರಲ್ ಕೇರ್ ನ ಕೊಡೋದ್ರಿಂದ ಟ್ರಾನ್ಸ್ಮಿಷನ್ ಆಫ್ ಬ್ಯಾಕ್ಟೀರಿಯಾ ಟು ದ ಇನ್ಫ್ಯಾಂಟ್ಸ್ ಆಲ್ಸೋ ಅವಾಯ್ಡ್ ಆಗುತ್ತೆ ಅಂತ. ಅದೆಲ್ಲ ಕಾರಣಗಳು ಇರುತ್ತೆ.
ಇನ್ನು ಎಲ್ಲರೂ ಹೇಳೋ ಹಾಗೆ ಮಕ್ಕಳಿಗೆ 2 ಸರ್ತಿ ಬ್ರಷ್ ಮಾಡಿಸಿ 3 ಸರ್ತಿ ಬ್ರಷ್ ಮಾಡಿಸಿ ಅಂತೆಲ್ಲ ಹೇಳ್ತಾರೆ. ಅದು ಎಷ್ಟು ಸತ್ಯ, ಮತ್ತೆ ಅದು ನಿಜವಾಗ್ಲೂ ಮಾಡಿಸ್ಬೇಕಾ? ಮತ್ತೆ ಈಗ ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡ್ತೀವಿ ನಾವು. ಪೇಸ್ಟ್ ಗಳಿರ್ಬೋದು, ತರಾವರಿ ಬ್ರಷ್ ಗಳಿರ್ಬೋದು, ಕೆಲವರು ಸಾಫ್ಟ್ ಬ್ರಷ್ ಬಳಸಿ ಅಂತಾರೆ, ಕೆಲವರು ಇಲ್ಲ ಮಾಮೂಲಿ ಬಳಸಿ ಅಂತಾರೆ. ಹೇಗೆ ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಇದ್ರ ಬಗ್ಗೆ ಹೇಳಲೇಬೇಕು ಮೇಡಮ್. ಬ್ರಷಿಂಗ್ ಅಂತ ಬಂದಾಗ ನಾನು ಹೇಳ್ದಂಗೆನೆ ಮೊದಲನೇ ಹಲ್ಲು ಬಂದ ತಕ್ಷಣನೇ ಅವ್ರು ಬ್ರಷ್ ಮಾಡಕ್ ಸ್ಟಾರ್ಟ್ ಮಾಡಬೇಕು. ಅದೇ ಹೇಳಿದ್ನಲ್ಲ, ಫಿಂಗರ್ ಬ್ರಷಸ್ ಸಿಗುತ್ತೆ, ಅದನ್ನ ಹಾಕೊಂಡು ಬ್ರಷ್ ಮಾಡಬೇಕಾಗತ್ತೆ. ಈಗ ನಾವು ಎಷ್ಟು ಪೇಸ್ಟ್ ಅನ್ನ ಬಳಸಬೇಕು, ಯಾವ ಪೇಸ್ಟ್ ಅನ್ನ ಬಳಸಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಪೇಸ್ಟ್ ಅಲ್ಲಿ ಮೇಡಮ್ 6 months to 3 years ಆಫ್ ಏಜ್ ಒಳಗಡೆ ಇರುವಂತ ಮಕ್ಕಳಿಗೆ ಅಕ್ಕಿ ಕಾಳು ಗಾತ್ರದಷ್ಟು ಮಾತ್ರ ಪೇಸ್ಟ್ ಬಳಸಬೇಕು. 3 ವರ್ಷದ ನಂತರ ನಾವು ಬಟಾಣಿ ಕಾಳು ಗಾತ್ರದಷ್ಟು ಪೇಸ್ಟ್ ನ ಬಳಸಬೇಕಾಗತ್ತೆ. ಪೇಸ್ಟ್ ಎಷ್ಟು ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಮುಖ್ಯವಾಗಿರುತ್ತೆ. ಸೊ ನಾವು ಬಳಸೋ ಅಂತ ಪೇಸ್ಟ್ ಅಲ್ಲಿ 1000 ppm ಆಫ್ ಫ್ಲೋರೈಡ್ ಇರಬೇಕು. ಸೊ ಆ ಪೇಸ್ಟ್ ನ ಬಳಸೋದ್ರಿಂದ ಉತ್ತಮವಾಗಿರುತ್ತೆ. ಅಂದ್ರೆ ದಂತಕುಳಿನ ನಾವು ಕಡಿಮೆ ಮಾಡ್ಬೋದು ಅಥವಾ ಬರ್ದೇ ಇರೋಂಗೆ ಅವಾಯ್ಡ್ ಮಾಡ್ಬೋದು. ಸೊ 2 ಸತಿ ಬ್ರಷಿಂಗ್ ಬಗ್ಗೆ ಕೇಳ್ತಾ ಇದ್ದೀರಾ. ಹೌದು, 2 ಸತಿ ಬ್ರಷ್ ಮಾಡಬೇಕು ನಾವು. ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಎಲ್ಲ ಬ್ಯಾಕ್ಟೀರಿಯಾಸ್ ಏನಿರುತ್ತೆ ಅದನ್ನ ವಾಶ್ ಮಾಡೋದಕ್ಕೆ ನಾವೇನ್ ಹೇಳ್ತೀವಿ, ಬ್ರಷಿಂಗ್ ಮಾಡಿದ ತಕ್ಷಣನೂ ದೇರ್ ಇಸ್ ಕಾಲನೈಸೇಷನ್ ಆಫ್ ಬ್ಯಾಕ್ಟೀರಿಯಾ. ಇಮಿಡಿಯೇಟ್ಲಿ ಹಲ್ಗಳ ಮೇಲೆ ಬ್ಯಾಕ್ಟೀರಿಯಾಸ್ ಕೂರುತ್ತೆ. ಸೊ ರಾತ್ರಿ ತನಕ ನಾವ್ ಏನೇನೆಲ್ಲ ತಿಂದಿರ್ತೀವಿ ಅದನ್ನ ವಾಶ್ ಮಾಡಿ ಮಲ್ಕೊಳ್ಳೋದು ತುಂಬಾ ಆರೋಗ್ಯಕರ. ಹಂಗಾಗಿ 2 ಸತಿ ಬ್ರಷ್ ಮಾಡೋದು ತುಂಬಾ ಒಳ್ಳೇದು. ಮತ್ತೆ ನೀವು ಕೇಳ್ಬೋದು, ಹೆಂಗ್ ಬ್ರಷ್ ಮಾಡೋದು ಡಾಕ್ಟ್ರೆ ಅಂತ ಇನ್ನೊಂದು ಪ್ರಶ್ನೆ ಕೇಳ್ಬೋದು. ಮಕ್ಕಳಲ್ಲಿ ನಾವೇ ಬ್ರಷ್ ಮಾಡ್ತೀವಿ, ಓಕೆ, ಸರ್ಕ್ಯುಲರ್ ಟೆಕ್ನಿಕ್ ಆರ್ ಸ್ಕ್ರಬ್ ಟೆಕ್ನಿಕ್ ಅಂತ ಹೇಳ್ತೀವಿ. ನಾವು ಮಕ್ಳಿಗೆ ಹೇಳಕ್ಕಾಗಲ್ಲ ಹಿಂಗೆ ಇಟ್ಕೊಳ್ಳಿ ಬ್ರಷ್ನ, ಈ ಆಂಗ್ಯುಲೇಷನ್ ಅಲ್ಲಿ ಇಟ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ. ಸೊ ಅವ್ರಿಗೆ ನಾವು ಈಸಿ ಮೆಥಡ್ ಅಲ್ಲಿ ಹೇಳೋದಾದ್ರೆ ರೈಲ್ ಬಂಡಿ ಹೆಂಗ್ ಹೋಗುತ್ತೆ ಅಂತ ಕೇಳ್ಕೋಬೇಕು. ಅದು ಚಕ್ರ ತರ ಹೋಗುತ್ತಲ್ಲ, ಅವ್ರ ಕೈಯಲ್ಲಿ ಆಕ್ಷನ್ ಮಾಡಿ ತೋರಿಸ್ತಾರಲ್ಲ, ಆ ರೀತಿ ನಾವು ಸರ್ಕ್ಯುಲರ್ ನಾವು ಅದನ್ನ ಹೇಳ್ಬೇಕು ಅವ್ರಿಗೆ. ಬ್ರಷ್ನ ಹಿಂದೆ ಹಲ್ಲಿಂದ ಇಟ್ಕೊಂಡು ರೈಲ್ ಬಂಡಿ ತರ ನೀವು ಬ್ರಷ್ ಮಾಡ್ಬೇಕು. ಅಂದ್ರೆ ಸರ್ಕ್ಯುಲರ್ ಮೆಥಡ್ ಅಲ್ಲಿ ಬ್ರಷ್ ಮಾಡಬೇಕು. ಬ್ರಷ್ ಮಾಡುವಾಗ ಬರೀ ಕಾಣೋ ಅಂತ ಭಾಗ ಮಾತ್ರ ಬ್ರಷ್ ಮಾಡಬಾರ್ದು, ಒಳ ಭಾಗನು ನಾಲಿಗೆನೂ ಸಹಿತ ಬ್ರಷ್ ಮಾಡ್ಬೇಕು. ಬ್ರಷಿಂಗ್ ಅಂದ್ರೆ ಜಸ್ಟ್ ಹಲ್ ಬ್ರಷಿಂಗ್ ಆಗಿರಬಾರ್ದು, ನಾಲಿಗೆ ಕ್ಲೀನ್ ಆಗ್ಬೇಕು, ಮತ್ತೆ ಒಸಡು ಎಲ್ಲವನ್ನೂ ಬ್ರಷ್ ಮಾಡ್ಬೇಕು. ಅಂಡ್ 2 ಸತಿ ಬ್ರಷ್ ಮಾಡೋದು ತುಂಬಾ ಉತ್ತಮ. ಆಮೇಲೆ ನೀವು ಹೇಳಿದ್ರಲ್ಲ ಫ್ಲೋರೈಡ್ ಕಂಟೆಂಟ್ ಎಷ್ಟು ಇರಬೇಕು ಅಂತ. ಹೌದು, ಅದು ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಬರೆಯುವಂತ ಪೇಸ್ಟ್ಗಳು ಬೇರೆ ಇರುತ್ತೆ. ಹೌದು, ನಮ್ಮ ಮಾರ್ಕೆಟ್ ಅಲ್ಲಿ ಸಿಗೋ ಪೇಸ್ಟ್ಗಳು ಬೇರೆ ಇರುತ್ತೆ. ದರದ ವಿಚಾರಕ್ಕೆ ಬಂದ್ರು ಡಾಕ್ಟರ್ ಬರೆಯೋ ಪೇಸ್ಟ್ ಕಾಸ್ಟ್ಲಿ ಇರುತ್ತೆ, ಮಾರ್ಕೆಟ್ ಅಲ್ಲಿ ಸಿಗೋದು ಕಡಿಮೆ ಇರುತ್ತೆ. ಜನ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಮೇಡಮ್, ಮಾರ್ಕೆಟ್ ಅಲ್ಲಿ ಯಾವ ಚೀಪ್ ಆಗಿರುತ್ತೋ ಅದನ್ನ ತಗೊಳ್ತಾರೆ. ಯಾಕೆ ಹಾಗೆ? ಅದು ಇಲ್ಲ ಮೇಡಮ್, ನಾನು ಅದಕ್ಕೆ ಹೇಳಿದ್ದು 1000 ppm ಆಫ್ ಫ್ಲೋರೈಡ್ ಏನಿದೆ ಅಷ್ಟೇ ಅಮೌಂಟ್ ಇರ್ಲೇಬೇಕು ಮೇಡಮ್. ಸೊ ಅದು ಮೋಸ್ಟ್ ಅಕ್ಸೆಪ್ಟೆಡ್ ಅಂತ ಹೇಳೋದು ನಾವು. ಸೊ ಅದನ್ನ ನಮ್ಮ AD ಆಗಿರ್ಬೋದು, WHO ಕೆಲವೊಂದು ಅಕ್ಸೆಪ್ಟೆನ್ಸ್ ಇರುತ್ತೆ. ಸೊ 1000 ppm ಇದ್ರೆ ತುಂಬಾ ಒಳ್ಳೇದು ಮೇಡಮ್. ಸೊ ಈ ಕೆಲವೊಂದೊಂದ್ಸತಿ ನೀವು ಕೇಳ್ಬೋದು, ಡಾಕ್ಟರ್ ಬರೆಯೋ ಪೇಸ್ಟ್ ಕಾಸ್ಟ್ಲಿ ಇರುತ್ತೆ. ಈ ಕೆಲವೊಂದು ಮಕ್ಕಳಿಗೆ ನಾನು ಮುಂಚೆನೆ ಹೇಳ್ದೆ ಅರ್ಲಿ ಚೈಲ್ಡ್ಹುಡ್ ಕೇರೀಸ್ ಅಥವಾ ನರ್ಸಿಂಗ್ ಬಾಟಲ್ ಕೇರೀಸ್. ಅವಾಗ ಏನಾಗುತ್ತೆ, ತಕ್ಷಣಕ್ಕೆ ಫಿಲ್ಲಿಂಗ್ ಮಾಡಕ್ ಆಗೋದಿಲ್ಲ. ಬಿಕಾಸ್ ದೇ ಆರ್ ವೆರಿ ಪ್ರಿಮೆಚೂರ್ ಟು ಕೋಆಪರೇಟ್. ಅವ್ರ ಚೇರ್ ಮೇಲೆ ಕೂತು ಫಿಲ್ಲಿಂಗ್ ಮಾಡಿಸ್ಕೊಳಕ್ ಆಗೋದಿಲ್ಲ ಕೆಲವೊಂದು. ಮತ್ತೆ ಅದು ತುಂಬಾ ಇನಿಷಿಯಲ್ ಭಾಗದಲ್ಲಿ ಇರುತ್ತೆ. ಸೊ ಇನಿಷಿಯಲ್ ಇದ್ರಲ್ಲಿ ಇರ್ತವೆ ಉಳ್ಕಲ್ಗಳು. ಅವಾಗ ಏನ್ ಮಾಡ್ಬೇಕಾಗುತ್ತೆ, ನಾವು ಪೇಸ್ಟ್ ಅಲ್ಲೇ ಅವಾಯ್ಡ್ ಮಾಡ್ಬೋದು. ಅವಾಯ್ಡ್ ಅಂದ್ರೆ ಏನಾಗಿದೆ ಅಷ್ಟು ಮಾತ್ರ ಲಾಸ್ ನ ಇದ್ಕೊಂಡು ಮುಂದೆ ಫರ್ದರ್ ಲಾಸ್ ನ ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ಈಗ ನೀವು ಹೇಳಿದ್ರಲ್ಲ ಡಾಕ್ಟರ್ ಬರೆಯೋ ಪೇಸ್ಟ್, ಅದು ಮೆಡಿಕೇಟೆಡ್ ಟೂತ್ ಪೇಸ್ಟ್ ಅಂತ ಹೇಳ್ತೀವಿ ಮೇಡಮ್. ಅದನ್ನ ಡಾಕ್ಟರ್ ಬರೀತಾರೆ. ಕೆಲವೊಂದು ಮಕ್ಕಳಿಗೆ ಈಗ ನರ್ಸಿಂಗ್ ಬಾಟಲ್ ಕೇರೀಸ್ ಅಥವಾ ಅರ್ಲಿ ಚೈಲ್ಡ್ಹುಡ್ ಕೇರೀಸ್ ಮಕ್ಕಳಿಗೆ ಈ ತರ ಪೇಸ್ಟ್ ಗಳನ್ನ ಡಾಕ್ಟರ್ ಬರೀತಾರೆ. ಸೊ ಇನ್ ಮಿಕ್ಕಿದ್ದು ನಾವು ಬೇರೆ ಪೇಸ್ಟ್ಗಳು ನಾನು ಹೇಳೋ ಪ್ರಕಾರ ಅದು 1000 ppm ಆಫ್ ಫ್ಲೋರೈಡ್ ಇದ್ದಂತ ಪೇಸ್ಟ್ಗಳು ತುಂಬಾ ಆರೋಗ್ಯಕರವಾಗಿರುತ್ತೆ. ಅಂದ್ರೆ ದಂತಕುಳಿನ ಕಡಿಮೆ ಮಾಡುವಂತ ಪೇಸ್ಟ್ಗಳಾಗಿರುತ್ತೆ. ನೀವು ಸಾಮಾನ್ಯವಾಗಿ ಕೇಳಿರ್ತೀರಾ, ಅದು ಕಂಪ್ಲೇಂಟ್ ಅಂತಾದ್ರೂ ತಗೊಳ್ಳಿ, ಹೇಗಾದ್ರೂ ತಗೊಳ್ಳಿ, ಹಿಂದಿನ ಕಾಲದಲ್ಲಿ ಈ ತರ ಪೇಸ್ಟ್ಗಳು ಇರ್ಲಿಲ್ಲ, ಬ್ರಷ್ ಇರ್ಲಿಲ್ಲ, ಬೇವಿನ ಕಡ್ಡಿಯಿಂದ ಉಜ್ಜೋರು, ಇದ್ಲಿಂದ ಉಜ್ಜೋರು, ಅವ್ರ ಹಲ್ಲುಗಳು ಚೆನ್ನಾಗೇ ಇರ್ತಿತ್ತು. ಈ ತರದ ಹಲ್ಲಿನ ಸಮಸ್ಯೆ ಇಟ್ಕೊಂಡು ಆಸ್ಪತ್ರೆಗಳಿಗೆ ಹೋಗ್ತಿರ್ಲಿಲ್ಲ. ಯಾಕೆ ಈ ಬದಲಾವಣೆಯಿಂದ ಈ ತರದ ತೊಂದರೆಗಳಾಗಿದೆಯಾ? ಏನ್ ಅನ್ಸುತ್ತೆ ನಿಮ್ಗೆ? ಮ್ಯಾಮ್, ನೀವು ಫಸ್ಟ್ ಒಂದು ಕ್ವಶನ್ ಕೇಳಿದ್ರಿ, ಸ್ವೀಟ್ ತಿಂದ್ರಿಂದ ಹುಳ್ಕಲ್ ಬರುತ್ತಾ ಡಾಕ್ಟ್ರೇ ಅಂತ. ಸೊ ಅಲ್ಲ, ಫುಡ್ ಈಗ ನಾನು ಹೇಳ್ದೆ ಇಟ್ಸ್ ಎ ಮಲ್ಟಿಫ್ಯಾಕ್ಟೋರಿಯಲ್. ದಂತಕುಳಿ ಏನಿದೆ ಅದು ಮಲ್ಟಿಫ್ಯಾಕ್ಟೋರಿಯಲ್, ತುಂಬಾ ಕಾರಣಗಳು. ಒಂದು ಡಯಟ್,
ಸೊ ಆಗಿನ ಕಾಲದ ಡಯಟ್ಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ ಮೇಡಮ್. ಅವಾಗ ಅವ್ರು ತಿಂತಾ ಇದ್ದದಂಥ ಫೈಬ್ರಸ್ ಫುಡ್ಡು, ಹೆಲ್ತಿ ಫುಡ್ಡು ಈಗ ಆ ಥರ ಇರೋದಿಲ್ಲ. ಸೊ ಮಕ್ಕಳು ಮೋರ್ ಪ್ರೋನ್ ಫಾರ್ ವಾಟ್ ಯು ಕಾಲ್ ಡಯಟ್ರಿ ಕಾರ್ಬೋಹೈಡ್ರೇಟ್ಸ್ ಅಂತೀವಿ ನಾವು, ಸ್ಟಿಕ್ಕಿ ಫುಡ್ಸ್. ಸೊ ಅವರು ಅದಕ್ಕೆ ಜಾಸ್ತಿ ಇವಾಗ ಅಡಿಕ್ಟ್ ಆಗಿದ್ದಾರೆ. ಸೊ ಅವ್ರು ತಿನ್ನೋ ಅಂಥ ಫುಡ್ಡು ಜಾಸ್ತಿ ಇವತ್ತು ಹಲ್ ಮೇಲೆ ಅಂಟ್ಕೊಂಡೇ ಇರುತ್ತೆ. ಅಂತ ಫುಡ್ ತಿನ್ನೋದ್ರಿಂದ ಅವರಿಗೆ ದಂತಕುಳಿ ಬರೋ ಕಾರಣ. ಸೊ ನಾವು ಆಗಿನ ಕಾಲದ ಫುಡ್ ಅವಾಗ ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇವಾಗ ನಾನು ಹೇಳ್ದಂಗೆ ಫುಡ್ ಆರ್ ಸಬ್ಸ್ಟ್ರೇಟ್ ಫುಡ್. ಸೊ ಫೈಬ್ರಸ್ ಫುಡ್ನ ನಾವು ತಿನ್ನೋದ್ರಿಂದ ಅದು ಜಾಸ್ತಿ ಹೊತ್ತು ಹಲ್ ಮೇಲೆ ಉಳಿಯೋದಿಲ್ಲ ಮೇಡಮ್. ಸೊ ಇವ್ರು ಸ್ಟಿಕ್ಕಿ ಕಾರ್ಬೋಹೈಡ್ರೇಟ್ಸ್ ತಿನ್ನೋದ್ರಿಂದ ಜಾಸ್ತಿ ಹೊತ್ತು ಉಳಿಯುತ್ತೆ. ಸೊ ಹಂಗಾಗಿ ಆಗಿನ ಕಾಲದವ್ರಿಗೆ ದಂತಕುಳಿ ಕಡಿಮೆ ಇತ್ತು, ಈಗ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಟು ದ ಆ ಜನರೇಷನ್ಸ್. ಇನ್ನ ಈ ಎಲ್ಲಾ ಸಮಸ್ಯೆಗಳಿಗೂ ಚಿಕಿತ್ಸೆ ವಿಷಯಕ್ಕೆ ಬರೋಣ. ಈಗ ಎಲ್ಲಾ ಕಾಯಿಲೆಗಳಿಗೂ ಅಂದ್ರೆ ಈಗಿರೋ ಮೆಡಿಕಲ್ ಫೀಲ್ಡ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದ್ರೆ ಎಲ್ಲದಕ್ಕೂ ಒಂದು ಟ್ರೀಟ್ಮೆಂಟ್ ಅಂತ ಬಂದಿದೆ. ಆಗಿನ ಕಾಲದಲ್ಲಿ ಕೆಲವಕ್ಕೆ ಟ್ರೀಟ್ಮೆಂಟ್ ಇರ್ಲಿಲ್ಲ, ಅದರಲ್ಲೂ ವಿಶೇಷವಾಗಿ ಹಲ್ಲು ವಕ್ರದಂತ ಪಂಕ್ತಿ ಇರಬಹುದು ಅಥವಾ ಬೇರೆ ಬೇರೆ ಹಲ್ಲಿನ ಸಮಸ್ಯೆಗಳಿಗೆ. ಈಗೆಲ್ಲ ನೀವು ಹಲ್ಲಿನ ಸೌಂದರ್ಯಕ್ಕೆ ಹೆಚ್ಚು ಮಹತ್ವವನ್ನ ಕೊಡ್ತೀವಿ ನಾವು. ಮಕ್ಕಳಿಗೂ ನೀವು ಆಗ್ಲೇ ಹೇಳ್ತಾ ಇದ್ರಿ ಏನೇನ್ ಚಿಕಿತ್ಸೆಗಳಿದೆ, ಯಾವ ಯಾವ ಕಾಯಿಲೆಗೆ ಯಾವ್ಯಾವ ತರ ಚಿಕಿತ್ಸೆ ಬಂದಿದೆ, ಅದು ಯಾವ ವಯಸ್ಸಿನಲ್ಲಿರುವಾಗ ಮಕ್ಕಳಿಗೆ ಅದನ್ನ ಆರಂಭ ಮಾಡಬಹುದು. ಈಗ ಫಸ್ಟೇ ನಾವು ದಂತಕುಳಿನ ತಗೊಂಡ್ರೆ ಮೇಡಮ್, ಅದು ಶುರುವಾದ ತಕ್ಷಣ ಈಗ ಡಿಸ್ಕಲರೇಷನ್ ಅಂದ್ರೆ ಕಲರ್ ಬ್ರೌನ್ ಕಲರ್ ಅಥವಾ ಏನಾದ್ರೂ ನಿಮ್ಗೊಂದು ಕಾಣಿಸ್ತು ಹಲ್ ಮೇಲೆ ಅಂದಾಗ ಇಮಿಡಿಯೇಟ್ ಆಗಿ ನೀವು ಬಂದ್ರೆ ನಾವು ಫಿಲ್ಲಿಂಗ್ ಅಲ್ಲೇ ಮಾಡಿ ಮುಗಿಸ್ಬೋದು. ಅಂದ್ರೆ ಪುಡಿ ತುಂಬುವಂತದ್ದು ಏನ್ ಹೇಳ್ತೀವಿ ಫಿಲ್ಲಿಂಗ್ ಅಥವಾ ರೆಸ್ಟೋರೇಷನ್ ಆಗಲೇ ಮುಗಿಸ್ಬೋದು. ಕೆಲವೊಂದೊಂದ್ಸತಿ ಅಲ್ಲಲ್ಲೂ ಪದರಗಳಿದೆ ಮೇಡಮ್. ಸೊ 3ನೇ ಪದ್ರ ಪಲ್ಪ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ನರ್ವ್ ಫೈಬರ್ಸ್ ಇರುತ್ತೆ. ಸೊ ಆ ಪಲ್ಪ್ಗೆ ರೀಚ್ ಆಯ್ತು ಅಂದ್ರೆ ಇನಾಮಲ್ ಡೆಂಟಿನ್ ಪಲ್ಪ್ ಅಂತ ಹೇಳ್ತೀವಿ ನಾವು. ಮೊದಲನೇ ಲೇಯರ್, ಸೆಕೆಂಡ್ ಲೇಯರ್ ಆರ್ ಥರ್ಡ್ ಲೇಯರ್ನೇ ನಾವು ಪಲ್ಪ್ ಅಂತ ತಗೊಂಡಾಗ ಈ 3ನೇ ಪದರಕ್ಕೆ ಹೋಗಿತ್ತು ಅಂದ್ರೆ ನಾವು ಅವಾಗ ರೂಟ್ ಕೆನಾಲ್ ಮಾಡಬೇಕಾಗತ್ತೆ ಮೇಡಮ್. ಸೊ ಅವಾಗ ನಾವು ರೂಟ್ ಕೆನಾಲ್ ಮಾಡಿ ಅಂದ್ರೆ ಪಲ್ಪ್ ಟಿಶ್ಯೂ ಏನಿರುತ್ತೆ ನೆಕ್ರೋಟಿಕ್ ಪಲ್ಪ್ ಟಿಶ್ಯೂನ ತೆಗೆದು ಅದಕ್ಕೆ ನಾವು ಬೇರೆ ಫಿಲ್ಲಿಂಗ್ ಮೆಟೀರಿಯಲ್ ನ ಹಾಕಿ ಕ್ಯಾಪ್ ಹಾಕ್ಬೇಕಾಗತ್ತೆ. ಸೊ ಯಾವ ಸ್ಟೇಜ್ ಅಲ್ಲಿ ನೀವು ಅಪ್ರೋಚ್ ಮಾಡ್ತೀರಾ ಡೆಂಟಿಸ್ಟ್ ನ ಅನ್ನೋದು ಇಂಪಾರ್ಟೆಂಟ್. ಸೊ ಹಂಗಾಗಿ ಅರ್ಲಿ ಆಗ್ಲಿ ಆಗದೆ ಇರ್ಲಿ ಎವ್ರಿ 6 months ಒಂದ್ಸತಿ ನಾವು ದಂತ ವೈದ್ಯರನ್ನ ಸಂಪರ್ಕಿಸೋದು ತುಂಬಾ ಸೂಕ್ತ. ಅದಾದ್ಮೇಲೆ ನೀವು ಬಂದಂಗೆ ಈಗ ವಕ್ರದಂತ ಅಂತ ಕೇಳಿದ್ರಿ, ಕೆಲವೊಂದ್ ಮಕ್ಕಳಿಗೆ ಅದು ಕರೆಕ್ಟ್ ಆಗಿ ಅಲೈನ್ ಆಗಿರಲ್ಲ ಹಲ್ಗಳು. ಅಂತ ಸಮಯದಲ್ಲಿ ಏನಾಗುತ್ತೆ, ಕೆಲವೊಂದೊಂದ್ಸತಿ ನಾವು ಮಿಕ್ಸ್ ಡೆಂಟಿಷನ್ ಅಂದ್ರೆ ಹಲ್ಲು ಜೊತೆಗೆ ಪರ್ಮನೆಂಟ್ ಹಲ್ಲು ಇರುವಾಗ್ಲೂ ಕೂಡ ನಾವು ಆರ್ಥೋ ಟ್ರೀಟ್ಮೆಂಟ್ ನ ಮಾಡ್ಬೋದು. ಅಂದ್ರೆ ಅಲೈನ್ಮೆಂಟ್ ಆಫ್ ದ ಟೂತ್ ಅದನ್ನ ನಾವು ಮಾಡ್ಬೋದು. ಆಮೇಲೆ 13 ವರ್ಷದ ನಂತರ ಎಲ್ಲಾ ಹಲ್ಲುಗಳು ಬಿದ್ದುಟ್ಟಿರುತ್ತೆ, ಅದಾದ್ಮೇಲೂ ಸಹಿತ ನಾವು ಮಾಡ್ಬೋದು. ಸೊ ಈ ವಕ್ರದಂತ ಶುರುವಾಗ್ಲೇನೆ ನೀವು ಡೆಂಟಿಸ್ಟ್ ನ ವಿಸಿಟ್ ಮಾಡೋದು ತುಂಬಾ ಒಳ್ಳೇದು. ಸೊ ಅವರು ಕರೆಕ್ಟ್ ಆಗಿ ನಿಮ್ಗೆ ಸೂಕ್ತವಾಗಿ ಹೇಳ್ತಾರೆ ಇವಾಗ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಎಲ್ಲಾ ಹಲ್ಲು ಬಿದ್ದು ಹುಟ್ಟಿದ ನಂತರ ಸ್ಟಾರ್ಟ್ ಮಾಡೋದು ಒಳ್ಳೇದಾ. ಮೇಡಮ್ ಈಗ ಅದೇ ವಕ್ರದಂತ ಪಂಕ್ತಿ ಇದೆ ಅಲ್ಲ, ಅದಕ್ಕೆ ಈಗ ಕ್ಲಿಪ್ ಟ್ರೀಟ್ಮೆಂಟ್ ಅದೇ ಬ್ರೇಸಸ್ ಅಂತ ಏನ್ ಹೇಳ್ತೀರಿ, ಅದೆಲ್ಲ ಮಕ್ಕಳಿಗೆ ಎಷ್ಟು ವರ್ಷದ ನಂತರ ಶುರು ಮಾಡಬಹುದು? ಅದೇ ಮ್ಯಾಮ್ ನಾನು ಹೇಳಿದ್ನಲ್ಲ, ಅದೀಗ ಮಿಕ್ಸ್ ಡೆಂಟಿಷನ್ ಪೀರಿಯಡ್ 7 years to 13 years ಒಳಗಡೆ ಕೆಲವೊಂದೊಂದು ಟ್ರೀಟ್ಮೆಂಟ್ಗೆ ಬೇಕಾಗುತ್ತೆ ಮೇಡಮ್. ಅಂದ್ರೆ ಕ್ರೌಡಿಂಗ್ ಅಂತೀವಿ ನಾವು, ಅಂದ್ರೆ ಕೆಳಗಡೆ ಹಲ್ಲು ತುಂಬಾ ಪಕ್ಕ ಹಿಂದೆ ಮುಂದೆ ಆ ತರ ಎಲ್ಲ ಇರುತ್ತೆ. ಅದರಲ್ಲಿ ನಾವು ಅದನ್ನ ಮಿಕ್ಸ್ ಡೆಂಟಿಷನ್ ಅಂದ್ರೆ ಹಲ್ಲು ಇರುತ್ತೆ, ಪರ್ಮನೆಂಟ್ ಹಲ್ಲು ಇರುತ್ತೆ, ಆ ಟೈಮಲ್ಲೂ ಸಹಿತ ನಾವು ಮಾಡ್ಬೋದು. ಅದು ಒಂದು ಟ್ರೀಟ್ಮೆಂಟ್ ಇದೆ ನಮ್ಮ ಹತ್ರ. ಅದಾದ್ಮೇಲೆ ಈಗ ಎಲ್ಲಾ ಹಲ್ಲು ಬಿದ್ದುಟ್ಟಿದ ನಂತರನೂ ಮಾಡುವಂತದ್ದು ಇರುತ್ತದೆ. ಸೊ ಆ ಸಮಯಕ್ಕೆ ನೀವು ಕರೆಕ್ಟ್ ಆಗಿ ದಂತವೈದ್ಯರನ್ನ ಸಂಪರ್ಕಿಸಿದ್ರೆ ನಾವು ಇದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ಬೋದು. ಸೊ ನಮ್ಮಲ್ಲಿ ನಮ್ಮ ಆದಿಚುಂಚನಗಿರಿ ಸಂಸ್ಥೆಯಲ್ಲಿ ನಾವು ಎಲ್ಲಾ ರೀತಿಯಾದ ಚಿಕಿತ್ಸಾ ಸೌಲಭ್ಯಗಳು ದೊರೆಯುತ್ತದೆ ಮೇಡಮ್. ಅತಿ ಕಡಿಮೆ ದರದಲ್ಲೇನೆ ಎಲ್ಲಾ ರೀತಿಯಾದ ಚಿಕಿತ್ಸೆಗಳು ದೊರೆಯುತ್ತದೆ. ರೂಟ್ ಕೆನಾಲ್ ಆಗಿರ್ಬೋದು, ವಕ್ರದಂತ ಚಿಕಿತ್ಸೆ, ಸೌಂದರ್ಯವರ್ಧಕ ಚಿಕಿತ್ಸೆಗಳು, ಒಸಡು ಚಿಕಿತ್ಸೆಗಳು, ಮತ್ತೆ ಫ್ರಾಕ್ಚರ್ ಟ್ರಾಮಾ, ಸರ್ಜರಿ ಟ್ರಾಮಾ, ಎಲ್ಲಾ ವಿಧವಾದ ಟ್ರೀಟ್ಮೆಂಟ್ ಅನ್ನು ಕಡಿಮೆ ದರದಲ್ಲೇ ಮಾಡಲಾಗುತ್ತೆ. ಈಗ ಹಲ್ಲು ಕ್ಲೀನಿಂಗ್, ಬ್ಲೀಚಿಂಗ್ ಏನ್ ಹೇಳ್ತೀರಾ ನೀವು, ಅದು ಮಕ್ಕಳಿಗೆಲ್ಲ ಮಾಡಿಸಬಹುದಾ? ಇಲ್ಲ ಮೇಡಮ್, ಅದು ಏಜ್ ರಿಲೇಟೆಡ್ ಇರುತ್ತೆ. ನಾವು ಅದನ್ನ ನೋಡಿ ಮಾಡೋಂಥದ್ದು. ಎಲ್ಲಾ ಏಜ್ ಅಲ್ಲೂ ನಾವು ಬ್ಲೀಚಿಂಗ್ ಮಾಡಕ್ ಆಗೋದಿಲ್ಲ. ಮತ್ತೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ನೋಡಿ ಮಾಡ್ಬೇಕಾಗತ್ತೆ. ಈ ಹಲ್ಲಿನ ಟ್ರೀಟ್ಮೆಂಟ್ಗಳು ಅದೇ ಕ್ಲಿಪ್ ಇರ್ಬೋದು ಅಥವಾ ಈಗ ಅಲೈನರ್ ಹಾಕೊಳ್ಳೋದಿರ್ಬೋದು, ಅದೆಲ್ಲ ಮಾಡೋದ್ರಿಂದ ಕೆಲವು ಸಮಸ್ಯೆಗಳಾಗುತ್ತೆ ಅಂತಾರಲ್ಲ ಮೇಡಮ್, ನಿಜಾನ? ಅಂದ್ರೆ ಮೇಡಮ್ ಆ ಟ್ರೀಟ್ಮೆಂಟ್ ನಡೆಯುವಾಗ್ಲೂ ಸಹಿತ ನಾವು ಒಸಡಿನ ಸಮಸ್ಯೆ ಆಗ್ಬೋದು ಮೇಡಮ್. ಅಂದ್ರೆ ಕ್ಲೀನಿಂಗು ಅವಾಗ ಕ್ಲಿಪ್ ಹಾಕಿರೋದ್ರಿಂದ ನೀಟಾಗಿ ಬ್ರಷ್ ಮಾಡಕ್ ಆಗದೆ ಇರ್ಬೋದು. ಅಂತ ಟೈಮಲ್ಲಿ ಅದಕ್ಕೆ ಅಂತಾನೆ ಅನುಗುಣವಾದ ಬ್ರಷಸ್ ಇರುತ್ತೆ, ಆರ್ಥೋಡಾಂಟಿಕ್ ಟೂತ್ ಬ್ರಷಸ್ ಅಂತೀವಿ. ಅದನ್ನ ಬಳಸೋದ್ರಿಂದ ನಾವು ಒಸಡು ಸಮಸ್ಯೆನ ಕಡಿಮೆ ಮಾಡ್ಕೋಬಹುದು. ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಆ ಟ್ರೀಟ್ಮೆಂಟ್ ನಡೆಯುವಾಗ. ಅದ್ ಬಿಟ್ರೆ ಏನು ಅಂತ ಸಮಸ್ಯೆಗಳು ಆಗೋದಿಲ್ಲ. ಹಾಗಾಗಿ ಪೋಷಕರು ಯಾವುದೇ ಹಿಂಜರಿಕೆ ಏನೇನೋ ತಲೆಯಲ್ಲಿ ಇರುತ್ತೆ, ಇಲ್ಲ ಹಲ್ಲಿಗೆ ಸಂಬಂಧಪಟ್ಟ ಹಾಗೆ ನಾವು ಮಾಡೋದ್ರಿಂದ ತಲೆ
ತಲೆನೋವು ಬರುತ್ತೆ, ಕತ್ನೋವು ಬರುತ್ತೆ, ಆಮೇಲೆ ನರ್ವ್ ಸಮಸ್ಯೆಗಳಾಗುತ್ತೆ, ಆ ತರದನ್ನೆಲ್ಲ ಹೇಳ್ತಾರೆ. ಅದರ ಯಾವುದೇ ವಿಧವಾದ ಸಮಸ್ಯೆ ಆಗೋದಿಲ್ಲ ಅಂತ ವೈದ್ಯರಾಗಿ ನೀವು ಅಶ್ಯೂರ್ ಮಾಡ್ತಿರೋದ್ರಿಂದ, ನೀವು ಧೈರ್ಯ ಕೊಡ್ತಿರೋದ್ರಿಂದ ಪೋಷಕರು ನಿರಾಳವಾಗಿ ತಮ್ಮ ಮಕ್ಕಳನ್ನ ಮಕ್ಕಳ ದಂತ ವೈದ್ಯರ ಹತ್ರ ಕರ್ಕೊಂಡು ಹೋಗೋದು ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ತುಂಬಾ ಧನ್ಯವಾದಗಳು. ಇದುವರೆಗೆ ಮಕ್ಕಳಿಗೆ ಕಾಡುವಂತಹ ಹಲ್ಲಿಗೆ ಸಂಬಂಧಪಟ್ಟಂಗೆ ಏನೇನ್ ಸಮಸ್ಯೆಗಳಿದೆ, ಅದಕ್ಕೇನ್ ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳ ಒಳ್ಳೆ ಮಾಹಿತಿ ಮಾಡ್ಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮ್ಗೆ. ಧನ್ಯವಾದಗಳು ಮೇಡಮ್. ಆದಿಚುಂಚನಗಿರಿ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಇದುವರೆಗೆ ಮಕ್ಕಳ ದಂತ ಸಮಸ್ಯೆಗಳು ಈ ಕುರಿತಂತೆ ಮಾಹಿತಿ ಕೇಳಿದಿರಿ. ಮಾಹಿತಿ ಮಾಡಿಕೊಟ್ಟವರು ಮಕ್ಕಳ ದಂತ ವೈದ್ಯರಾದ ಡಾಕ್ಟರ್ ಲಕ್ಷ್ಮಿ ಎಂಎಸ್. ಇವರೊಂದಿಗೆ ಸುಜಾತಾ ಎಫ್ ತಳವಾರ್. ಇದುವರೆಗೆ ಆರೋಗ್ಯದ ಉಪಯುಕ್ತ ಸಂಗತಿಗಳನ್ನು ತಿಳಿಸುವ ಕಾರ್ಯಕ್ರಮ ಆದಿಚುಂಚನಗಿರಿ ಆರೋಗ್ಯವಾಣಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ಮಾಣ ಸುಜಾತಾ ಎಫ್ ತಳವಾರ್. ಇದು ಹಾಸನ ಆಕಾಶವಾಣಿಯಿಂದ ಮೂಡಿಬಂತು.